ಮೇಡಮ್ ಇದೆಲ್ಲಿತ್ತು? ನಾವು ಮನೇಲಿ ಮತ್ತೆ ಅವ್ರ ಬ್ಯಾಗಲ್ಲೆಲ್ಲ ಚೆಕ್ ಮಾಡಿದ್ವಿ, ಆದ್ರೆ ಈ ಫೋನು ಅವ್ರ ಕಾರಲ್ಲಿ. ಅದಕ್ಕೆ ಅದನ್ನ ನಿಮಗ್ ಕೊಡೋಣ ಅಂತ ಸ್ಟೇಷನ್ ಹತ್ರ ಬಂದೆ. ಅಷ್ಟೊತ್ತಿಗಾಗ್ಲೇ ನೀವು ಇವ್ರನ್ನ ವಿಚಾರಣೆ ಮಾಡ್ತಾ ಇದ್ರಿ. ಇವ್ರ ಮಾತ್ ಮೇಲೆ ನನಗೆ ಅನುಮಾನ ಬಂತು. ಈ ಫೋನಿಂದ ಜಾಸ್ತಿ ಸಲ ಯಾರಿಗೆ ಕಾಲ್ ಡಯಲ್ ಆಗಿದೆಯೋ ಆ ನಂಬರ್ಗೆ ಡಯಲ್ ಮಾಡಿ ನೋಡಿದೆ. ಅಷ್ಟರಲ್ಲಿ ಇವ್ರ ಫೋನೇ ರಿಂಗ್ ಆಯ್ತು. ನಾನು ಅವತ್ತೇ ಹೇಳಿಲ್ವಾ ಸರ್, ಆಕ್ಸಿಡೆಂಟ್ ಮಾಡಿಸಿದ್ದು ಇವರೇ, ರೌಡಿಗಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಯಾಕಂದ್ರೆ ನನಗೆ ಗೊತ್ತಿರೋ ಪ್ರಬಲ ಇವರೊಬ್ರೆ. ಇನ್ನೊಬ್ಬ ಪ್ರಬಲ ಇವ್ರಿಗೆಲ್ಲ ದುಡ್ಡು ಕೊಟ್ಟು ನನಗ್ ಸಮಸ್ಯೆ ಮಾಡೋದಿಕ್ಕೆ, ನನಗೆ ಆಕ್ಸಿಡೆಂಟ್ ಮಾಡಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನಿಮ್ ಲಾಠಿ ಏಟ್ಗೆ ಒಬ್ಬ ಬಾಯ್ ಬಿಟ್ಟಿದ್ದಾನೆ, ಇನ್ನೊಬ್ಬ ಇವನ್ನ ಉಳಿಸೋದಿಕ್ಕೆ ಮ್ಯಾನಿಪುಲೇಟ್ ಮಾಡ್ತಿದ್ದಾನೆ. ಒಟ್ನಲ್ಲಿ ಇದೆಲ್ಲದ್ರ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಈ ಪ್ರಬಲ. ಲೈ ಬಂದ್ರ ಇಲ್ಲಿ. ಇವಾಗ ಹೇಳ್ರು, ನಿಮಗ್ ಕಾಲ್ ಬಂದಿದ್ದು ಈ ಪ್ರಬಲ ಇಂದನಾ ಬೇರೆ ಪ್ರಬಲ ಇಂದನಾ? ಇವರಲ್ಲ ಸರ್. ಮತ್ತೆ ಈ ಫೋನಿಂದ ನಿನಗೆ ಅಷ್ಟೊಂದು ಕಾಲ್ ಬಂದಿದೆ ಹೇಗೆ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಈಗಷ್ಟೇ ಹೇಳ್ದೆ ನಮ್ಮ ಹುಡುಗನಿಗೆ ಫೋನ್ ಕೊಟ್ಟು ಅಲ್ಲೆಲ್ಲ ಹೋಗಿ ಫೋನ್ ಮಾಡು ಅಂತ ಹೇಳ್ದೆ ಅಂತ. ಇವಾಗ ಗೊತ್ತಿಲ್ವಾ? ಸತ್ಯ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗ್ ಗೊತ್ತು. ನಿಮ್ಮ ಹತ್ರ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾಯ್ ಬಿಡ್ರು. ಇನ್ಸ್ಪೆಕ್ಟರ್, ಕಾನೂನ ಕೈಗೆ ತಗೋತಾ ಇದ್ದೀರಾ. ಸುಮ್ಮನೆ ಅವ್ರ ಮೇಲೆ ಕೈ ಮಾಡೋದು ಸರಿಯಲ್ಲ. ನನ್ನ ಮೇಲಿರೋ ಆರೋಪನ ಸಾಬೀತು ಮಾಡೋದಕ್ಕೋಸ್ಕರ ಈ ರೀತಿ ಮಾಡಬೇಡಿ. ಹೌದು ಕಣ, ಬೇಕು ಅಂತಾನೆ ಮಾಡ್ತಾ ಇದ್ದೀನಿ. ಏನ್ ಮಾಡ್ತೀಯಾ? ಆಕ್ಷನ್ ತಗೊಳ್ಳೋ ತರ ಮಾಡ್ತೀಯಾ? ಆಕ್ಷನ್ ತಗೊಳ್ಳೋಕೆ ನೀನ್ ಆಚೆ ಬಂದ್ರೆ ತಾನೆ. ಇನ್ಸ್ಪೆಕ್ಟರ್ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸುಮ್ಮನೆ ನನಗೆ ಅವ್ರಿಗೆ ಲಿಂಕ್ ಮಾಡಬೇಡಿ. ಓ, ಇವ್ರು ಯಾರು ಅಂತ ನಿನಗೆ ಗೊತ್ತೇ ಇಲ್ವಾ? ಗೊತ್ತಿಲ್ಲದೆ ಮೈಸೂರಲ್ಲಿ ಇವ್ರು 2 ಕೇಸ್ನ ನೀನು ಗೆಲ್ಲಿಸ್ಬಿಟ್ಯಾ? ನಿಮ್ಮಿಬ್ರು ವಾಟ್ಸಪ್ ಚಾಟ್ಸು, ಶೇರ್ ಮಾಡಿರೋ ಡಾಕ್ಯುಮೆಂಟ್ಸು ಈ ಫೋನಲ್ಲಿ ಕ್ಲಿಯರ್ ಆಗಿದೆ. ಇದೇ ತೋರ್ಸತ್ತೆ ನಿಮ್ಗಳ ಪರಿಚಯನ. ಹಾಗೆ ನನ್ನ ಆಕ್ಸಿಡೆಂಟ್ ಮಾಡಿಸೋದಿಕ್ಕೆ ಈ ಪರಿಚಯ ಎವಿಡೆನ್ಸ್ ಕೂಡ ಆಗುತ್ತೆ. ಇಷ್ಟಾದ್ರೂ ಹೇಳ್ತಾನ? ಬಿಡಿ. ಆಕ್ಸಿಡೆಂಟ್ ಮಾಡಕ್ಕೆ ಹೇಳಿದ್ದು ಇವರೇ ಸರ್.